ಇವತ್ತು ನಡೀತಾ ಇರುವಂತಹ ಮ್ಯಾಚ್ RCB ವರ್ಸಸ್ LSG. ಇದು ನಡೀತಾ ಇರುವಂತದ್ದು ನಮ್ಮ ಬೆಂಗಳೂರಲ್ಲಿ. ಈ ಮ್ಯಾಚ್ ಪ್ರೆಡಿಕ್ಷನ್, ಪಿಚ್ ರಿಪೋರ್ಟ್ ಎಲ್ಲಾನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ಶುರು ಮಾಡೋಣ. ಇವತ್ತು ಬೆಂಗಳೂರು ವರ್ಸಸ್ ಲಕ್ನೋ ಮ್ಯಾಚ್ ನಡೀತಾ ಇರುವಂತದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಪಿಚ್ ರಿಪೋರ್ಟ್ ನೋಡೋದಾದ್ರೆ, ಪಿಚ್ ರಿಪೋರ್ಟ್ ಬ್ಯಾಟಿಂಗ್ ಪಿಚ್ ಇರುತ್ತೆ, ಹೈ ಸ್ಕೋರಿಂಗ್ ಪಿಚ್ ಒಳ್ಳೆ ಬ್ಯಾಟಿಂಗ್ ಗೆ ಹೆಲ್ಪ್ ಆಗೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದವರು 200 ಹೊಡಿಲೇಬೇಕು. ಅವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದರೆ 180 ಪ್ಲಸ್ ಇದೆ. ಬಟ್ 220 230 ಅಂತ ಯಾರು ಹೊಡಿತಾರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ, ಅವ್ರಿಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಇವೆರಡು ಟೀಮ್ ಗಳ ಹೆಡ್ ಟು ಹೆಡ್ ನೋಡೋದಾದ್ರೆ, ಈ ಎರಡು ತಂಡಗಳು 6 ಮ್ಯಾಚ್ ಆಡಿದ್ದು, 6 ಮ್ಯಾಚ್ ಅಲ್ಲಿ RCB ತಂಡ 4 ಮ್ಯಾಚ್ ಗೆದ್ದಿದೆ. ಅದೇ ರೀತಿ LSG ತಂಡ 2 ಮ್ಯಾಚ್ ಗೆದ್ದಿದೆ. ಇನ್ನು ಈ ಎರಡು ತಂಡಗಳು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆಡಿರುವಂತಹ ಮ್ಯಾಚ್ ಗಳು ಹೆಡ್ ಟು ಹೆಡ್ ನೋಡೋದಾದ್ರೆ, ಈ ಎರಡು ತಂಡಗಳು ಬೆಂಗಳೂರಿನ ಸ್ಟೇಡಿಯಂ ನಲ್ಲಿ 2 ಮ್ಯಾಚ್ ಆಡಿವೆ. 2 ಮ್ಯಾಚ್ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ಗೆದ್ದಿದೆ. ಹೌದು ಗೈಸ್, ಇದು ಒಂಥರ ರೋಚಕ ವಿಷಯ. ಆದ್ರೂ ಕೂಡ 2 ಮ್ಯಾಚ್ ನ ಲಕ್ನೋ ಗೆದ್ದಿದೆ. ಇನ್ನು ನೆಕ್ಸ್ಟ್ ಈ ಎರಡು ಟೀಮ್ಗಳು ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋದಾದ್ರೆ, ಎರಡು ಟೀಮ್ಗಳಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಎರಡು ಟೀಮ್ಗಳು ಕೂಡ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿವೆ. ಅದರಿಂದ ಎರಡು ಟೀಮ್ಗಳ ಪ್ಲೇಯಿಂಗ್ 11 ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಎರಡು ಟೀಮಲ್ಲೂ ಲಾಸ್ಟ್ ಮ್ಯಾಚ್ ಇದ್ದ ಪ್ಲೇಯಿಂಗ್ 11 ಆಡ್ತಾರೆ. ಮತ್ತು ಏನಾದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಮಳೆ ಗಿಳೆ ಬರುತ್ತಾ ಅಂದ್ರೆ, ಯಾವುದೇ ರೀತಿ ಮಳೆ ಬರಲ್ಲ, ಮಳೆ ಚಾನ್ಸಸ್ ಇಲ್ಲ ನಾಳೆ. ಅದರಿಂದ ಮ್ಯಾಚ್ ಸುಗಮವಾಗಿ ನಡೀತದೆ. ಇನ್ನು ಈ ಮ್ಯಾಚ್ ನನ್ನ ಪ್ರೆಡಿಕ್ಷನ್ ನೋಡೋದಾದ್ರೆ, ಬ್ಯಾಟಿಂಗ್ ನಲ್ಲಿ ಇವತ್ತು ಕೊಹ್ಲಿ ಆಡ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅವರು ಫೀಲ್ಡಿಂಗ್ ಬರ್ಲಿಲ್ಲ, ಬ್ಯಾಟಿಂಗ್ ಹೇಳ್ಬಿಟ್ಟು ಕುತ್ಕೊಂಡ್ರು. ಆದ್ರೂ ಕೂಡ ಈ ಮ್ಯಾಚ್ ಅಲ್ಲಿ ಕೊಹ್ಲಿ ಆಡ್ತಾರೆ ಅಂತ ನಾನ್ ಕನ್ಸಿಡರ್ ಮಾಡಿದೀನಿ. ನೋಡೋಣ. ಇನ್ನು ಈ ಮ್ಯಾಚ್ ಅಲ್ಲಿ ಜಾಸ್ತಿ ರನ್ ಯಾರು ಹೊಡಿಬಹುದಪ್ಪ ಅಂದ್ರೆ, ದೇವದತ್ ಪಡಿಕ್ಕರ್ ಅವರು ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಮತ್ತು ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಇಬ್ರು ಕೂಡ 50 ಪ್ಲಸ್ ಸ್ಕೋರ್ ಮಾಡ್ತಾರೆ. ಇನ್ನು ಅದೇ ರೀತಿ ಲಕ್ನೋ ಕಡೆ ಈ ಮ್ಯಾಚ್ ಅಲ್ಲಿ ಮಾರ್ಕ್ರಮ್ ಮತ್ತು ರಿಷಬ್ ಪಂತ್ ಅವರು 50 ಪ್ಲಸ್ ಸ್ಕೋರ್ ಮಾಡ್ತಾರೆ. ಮತ್ತು ಬೌಲಿಂಗ್ ಅಲ್ಲಿ ಬರೋದಾದ್ರೆ RCB ಕಡೆ ಈ ಮ್ಯಾಚ್ ಅಲ್ಲಿ ಏನಪ್ಪಾ ಅಂದ್ರೆ, ರಶೀದ್ ಸಲಾಮ್ದಾರ್ ಲಾಸ್ಟ್ ಮ್ಯಾಚ್ ಅವ್ರ ಕಾಲ್ ಸ್ವಲ್ಪ ಇಂಜುರಿ ಆಯ್ತು ಅಂತ ಹೊರಗಡೆ ಹೋದ್ರು. ಆದ್ರೂ ಕೂಡ ಲಾಸ್ಟ್ ಮ್ಯಾಚ್ ಒಳ್ಳೆ ಬೌಲಿಂಗ್ ಮಾಡಿದ್ರೆ. ಈ ಮ್ಯಾಚ್ ಕೂಡ ಅವರು ಮತ್ತು ಭುವಿ ಅವರು ಇಬ್ರು ಕೂಡ ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಲಕ್ನೋ ಕಡೆ ನೋಡೋದಾದ್ರೆ, ಲಕ್ನೋದಲ್ಲಿ ಇವತ್ತು ಒಳ್ಳೆ ಬೌಲಿಂಗ್ ಯಾರು ಮಾಡ್ಬೋದಪ್ಪ ಅಂದ್ರೆ, ಮೊಹಮ್ಮದ್ ಶಮಿ ಅವ್ರು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದೆ ಅದರಿಂದ. ಇನ್ನು ದಿಗ್ವೇಶ್ ರಾಠಿ ಅವರು ಕೂಡ ಒಳ್ಳೆ ಬೌಲಿಂಗ್ ನ ಮಾಡ್ಬೋದು. ಇನ್ನು ನನ್ನ ಪ್ರೆಡಿಕ್ಷನ್, ಈ ಮ್ಯಾಚ್ ಯಾರು ಗೆಲ್ತಾರೆ ಅಂದ್ರೆ, ಈ ಮ್ಯಾಚ್ ನ ಖಂಡಿತವಾಗಿಯೂ RCB ಅವ್ರು ಗೆಲ್ತಾರೆ. ಲಕ್ನೋದವ್ರು ಏನೇ ಚೆನ್ನಾಗಿ ಆಡಿದ್ರು ಕೂಡ ಈ ಮ್ಯಾಚ್ RCB ಗೆದ್ದೇ ಗೆಲ್ಲುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.